ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಬನ್ನಿ ಇವತ್ತು ತುಂಬಾನೇ ಸಿಂಪಲ್ ಅಂಡ್ ಟೇಸ್ಟಿಯಾಗಿ ಕ್ಯಾರೆಟ್ ಪಾಯಸ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಹೆಲ್ದಿಯಾಗಿ ಕೂಡ ಇರುತ್ತೆ. ಅದಕ್ಕೆ ಮೊದಲಿಗೆ ನಾನಿಲ್ಲಿ 2 ಕ್ಯಾರೆಟ್‌ನ ನೀಟಾಗಿ ಹೊಟ್ಟೆಲ್ಲ ತೆಗೆದು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಈ ರೀತಿ ದಪ್ಪ ದಪ್ಪಕ್ಕೆ ಹಚ್ಕೋಬೇಕಾಗತ್ತೆ. ಈ ರೀತಿ ದಪ್ಪ ದಪ್ಪಕ್ಕೆ ಹಚ್ಕೊಂಡು ಕುಕ್ಕರ್ ಹಾಕೊಂಡು ಕೂಗಿಸ್ಬೇಕು. ಇದ್ರ ಜೊತೆಗೆ ನಾವು ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿನ ತೊಳೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಹಾಗೇನೇ ಇದನ್ನ ನಾವು ಹಾಲಲ್ಲಿ ಕೂಗಿಸ್ಕೊಳ್ಳೋದ್ರಿಂದ ಎಷ್ಟು ಬೇಕಾಗುತ್ತೋ ಅದು ಮುಣಗೋದಕ್ಕೆ ಅದಕ್ಕೆ ನೋಡಿಕೊಂಡು ನಾವು ಹಾಲನ್ನು ಬಳಸ್ಕೋಬೇಕಾಗುತ್ತೆ. ಹಾಗೆ ಇದ್ರ ಜೊತೆಗೆ 2 ಏಲಕ್ಕಿನೂ ಸಹ ಹಾಕ್ಕೊಂಡು 2ರಿಂದ 3 ವಿಸಿಲ್ ಕೂಗಿಸ್ಕೊಂಡ್ರೆ ನೀಟಾಗಿ ಬೆಂದಿರುತ್ತೆ. ಅದು ಬೇಯೋಷ್ಟರೊಳಗಡೆ ಇನ್ನೊಂದು ಕ್ಯಾರೆಟ್‌ನ ನೀಟಾಗಿ ಹೊಟ್ಟೆಲ್ಲ ತೆಗೆದು ಈ ರೀತಿ ತುರಿದ್ಬಿಟ್ಟು ಇಟ್ಕೊಳ್ಳೋಣ. ಹಾಗೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು 2ರಿಂದ 3 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಎಲ್ಲ ಕಾದ ನಂತರ ನಾವು ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ ತುರಿ ಇದೆಯಲ್ಲ ಅದನ್ನ ಹಾಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನ ಮಾಡೋದು ತುಂಬಾನೇ ಸಿಂಪಲ್, ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಇದಾಗಿದೆ. ಈಗ ಇದ್ರ ಜೊತೆಗೆ ನಾವು ಆಲ್ರೆಡಿ ನೆನೆಸಿಟ್ಕೊಂಡಿರೋಂಥ ಸಬ್ಬಕ್ಕಿ ಏನಿತ್ತು ಅದನ್ನ ಹಾಕೊಳ್ಳೋಣ. ಸಬ್ಬಕ್ಕಿ ನೆನೆಸಿರೋದನ್ನ ನಾನು ತೋರಿಸ್ಲಿಲ್ಲ. ಸಬ್ಬಕ್ಕಿನ ನಾವು ನೆನೆಸ್ಕೊಳ್ಳುವಾಗ ಚೆನ್ನಾಗಿ ಒಂದು 2-3 ಸಲ ತೊಳೆದ್ಬಿಟ್ಟು ನೆನೆಸಿಟ್ಕೋಬೇಕಾಗುತ್ತೆ. ಅದರಲ್ಲಿ ಪೌಡರ್ ಅಂಶ ಏನಿರುತ್ತೆ ಅದೆಲ್ಲ ಹೋದ್ರೆ ನೀಟಾಗಿ ಅದು ಚೆನ್ನಾಗಿ ಬರುತ್ತೆ. ತುಂಬಾ ಅಂಟಂಟ್ ಅನ್ಸಲ್ಲ. ಇದನ್ನು ಹಾಕೊಂಡು ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಬೇಗ ಕೂಡ ಬೆಂದ್ಕೊಳ್ಳುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5ರಿಂದ 6 ನಿಮಿಷ ಇದನ್ನ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ. ಬಾಣಲಿಗೆ ಅಂಟ್ಕೊಳ್ಳುತ್ತೆ. ಆ ಟೈಮ್ಗೆ 1 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕೊಂಡು ಇದನ್ನ ಬೇಯಲಿಕ್ಕೆ ಬಿಡೋಣ. ಹಾಗೆ ಇದ್ರ ಜೊತೆಗೆ ನಾವು ಆಲ್ರೆಡಿ ಕಾಯಿಸಿಟ್ಕೊಂಡಿರೋ ಹಾಲಿದೆಯಲ್ಲ ಅದನ್ನು ಕೂಡ ಹಾಕೊಳ್ಳೋಣ. ನೀವು ಥಿಕ್ನೆಸ್ ನೋಡ್ಕೊಂಡು ನೀವು ಹಾಲು ಮತ್ತೆ ನೀರನ್ನ ಬಳಸ್ಕೋಬಹುದು. ನಮ್ಗೆ ಈ ರೀತಿ ಬಿಡಿ ಬಿಡಿಯಾಗಿ ಬರಬೇಕು ಸಬ್ಬಕ್ಕಿ ಅಂತಂದ್ರೆ ಒಂದ್ 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ನೋಡಿ ಈಗ ಕುಕ್ಕರ್ ಕೂಗಿದೆ. ಈ ಹಾಲಲ್ಲಿರುವಂತ ಕ್ಯಾರೆಟ್ ಮತ್ತೆ ಡ್ರೈ ಫ್ರೂಟ್ಸ್ ಏನಿದೆ ಇದನ್ನೆಲ್ಲ ತೆಗೆದು ಒಂದ್ ಸೈಡ್ ಇಟ್ಕೊಳ್ಳೋಣ. ನೋಡಿ ಇದೆಲ್ಲ ತಣ್ಣಗಾದ್ಮೇಲೆ ನಾವು ಇದನ್ನ ರುಬ್ಕೋಬೇಕಾಗತ್ತೆ. ಇದು ಆಲ್ಮೋಸ್ಟ್ ಬೆಂದಿದೆ ನೋಡಿ. ಈಗ ನಾವು ಕ್ಯಾರೆಟ್ ಬೇಯಿಸಿರೋಂತ ಹಾಲೇನಿತ್ತು ಕುಕ್ಕರಲ್ಲಿ ಆ ಹಾಲನ್ನ ಇದಕ್ಕೆ ಹಾಕೊಳ್ಳೋಣ. ತುಂಬಾನೇ ರುಚಿಯಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನ ಕೈ ಬಿಡದೆ ತಿರುವುತ್ತಾ ಇರ್ಬೇಕು, ಇಲ್ಲಾಂದ್ರೆ ತಳ ಅಂಟುತ್ತೆ ಸಬ್ಬಕ್ಕಿ ಹಾಕಿರೋದ್ರಿಂದ. ಆಗಾಗ ಒಂದೊಂದ್ 2 ನಿಮಿಷಕ್ಕೆ ಒಂದೊಂದ್ಸಲ ತಿರುಕೊಳ್ತಾ ಇರ್ಬೇಕಾಗತ್ತೆ. ನೋಡಿ ಕ್ಯಾರೆಟ್ ಮತ್ತೆ ಡ್ರೈ ಫ್ರೂಟ್ಸ್ ಇತ್ತಲ್ಲ ಅದನ್ನ ರುಬ್ಕೊಂಡ್ ಬಂದಿದ್ದೀನಿ. ಇದನ್ನ ನೀಟಾಗಿ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಗಂಟು ಇಲ್ದಿರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನಮ್ಗೆ ಆಲ್ರೆಡಿ ನಾನು 1 ಗ್ಲಾಸ್ ಹಾಲನ್ನ ಕಾಯಿಸಿಟ್ಕೊಂಡಿದ್ದೀನಿ. ಹಾಲು ಮತ್ತೆ ನೀರು 2 ಮಿಕ್ಸ್ ಮಾಡಿ ಕಾಯಿಸಿಟ್ಕೊಂಡಿದ್ದೀನಿ. ಅದನ್ನ ಈಗ ಇದಕ್ಕೆ ಹಾಕೊಳ್ತೀನಿ. ಹಸಿ ಹಾಲನ್ನ ಹಾಕೊಳಕ್ ಹೋಗ್ಬಾರ್ದು. ಹಾಲನ್ನ ಕಾಯಿಸಿಟ್ಕೊಂಡಿದ್ದು ಹಾಕೋಬೇಕಾಗುತ್ತೆ. ನಾನು ಹಾಲು ಮತ್ತೆ ನೀರು 2 ಮಿಕ್ಸ್ ಮಾಡಿ ಕಾಯಿಸಿಟ್ಕೊಂಡಿದ್ದೆ. ಅದನ್ನ ಈಗ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ಗಂಟು ಇಲ್ದಿರೋ ಹಾಗೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡು ಹಾಗೇನೆ ಇದಕ್ಕೆ ಒಂದ್ ಸ್ವಲ್ಪ ಶುಗರು ಮತ್ತೆ ಸ್ವೀಟ್‌ಗೋಸ್ಕರ ನಾನಲ್ಲಿ ಸ್ವಲ್ಪ ಶುಗರು ಮತ್ತೆ ಕಂಡೆನ್ಸ್ಡ್ ಮಿಲ್ಕ್‌ನ ಆಡ್ ಮಾಡ್ತಾ ಇದ್ದೀನಿ. 2 ಮಿಕ್ಸ್ ಮಾಡಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಮತ್ರ ಕಂಡೆನ್ಸ್ಡ್ ಮಿಲ್ಕ್ ಇಲ್ಲ ಅಂದ್ರೆ ಬರೀ ಶುಗರ್‌ನ ಸಹ ಹಾಕೋಬಹುದು. ನೋಡಿ ಒಂದು 4 ಸ್ಪೂನ್ ಆಗೋಷ್ಟು ಶುಗರ್‌ನ ಹಾಕೊಳ್ತಾ ಇದ್ದೀನಿ. ಶುಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೇನೆ ಅದ್ರ ಜೊತೆಗೇನೆ ಕಂಡೆನ್ಸ್ಡ್ ಮಿಲ್ಕ್ ನಿಮಗೆ ಟೇಸ್ಟ್ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ನೀವು ಸ್ವೀಟ್ ಎಷ್ಟು ತಿಂತೀರಾ ಅದಕ್ಕೆ ತಕ್ಕಂಗೆ ನೀವು ಅದನ್ನ ಹಾಕೋಬಹುದು. ಕಂಡೆನ್ಸ್ಡ್ ಮಿಲ್ಕ್ ಬಂದು ತುಂಬಾನೇ ಸ್ವೀಟ್ ಇರುತ್ತೆ. ನೋಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿ ಆದ್ರೂ ತಿನ್ಲಿಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಇದೆಲ್ಲ ಹಾಕೊಂಡು ಚೆನ್ನಾಗಿ ಒಂದು 10 ನಿಮಿಷ ಕುದಿಸ್ಕೋಬೇಕು ಇದನ್ನ. ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀರೋ ಈ ಪಾಯಸ ಅನ್ನೋದು ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ. ತುಂಬಾ ಸಿಂಪಲ್ ಅಂಡ್ ಟೇಸ್ಟಿಯಾಗಿ ಹೆಲ್ದಿಯಾಗಿ ಕ್ಯಾರೆಟ್ ಪಾಯಸ ರೆಡಿ ಆಗಿದೆ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಮರೀದೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಮಾತ್ರ ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಮೇಲುಗಡೆ ಬೇಕು ಅಂದರೆ ಡೆಕೋರೇಷನ್ಗೆ ನೀವು ಸ್ವಲ್ಪ ಕುಂಕುಮದವನ್ನ ಹಾಕ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.